ನಿಂತು ಸ್ವಾಗತಿಸಿದ ರಾಜ ಚಿತ್ರಾವತ. ಇನ್ನೇನು ಕರ್ಣ ತನ್ನ ಹಾಗೂ ಆಸಾವರಿಯ ಪ್ರೇಮದ ಬಗ್ಗೆ ಹೇಳಬೇಕು ಅನ್ನೋವಾಗ್ಲೇ ಚಿತ್ರಾವತ ಮಹಾರಾಜ ಮಾತನ್ನ ಶುರು ಮಾಡ್ದ. ತನ್ನ ಮಗಳನ್ನ ಕಾಪಾಡಿದ್ದಕ್ಕಾಗಿ ಅದೇನು ಉಡುಗೊರೆ ಕೇಳ್ತೀಯೋ ಕೇಳು ಅಂತ ಹೇಳಿದ್ದ. ಅಷ್ಟಕ್ಕೂ ಕರ್ಣನಿಗೇನು ಕಡಿಮೆ ಇತ್ತು? ಆತ ಒಂದು ರಾಜ್ಯದ ಮಹಾರಾಜ. ಎಲ್ಲಕ್ಕಿಂತ ಹೆಚ್ಚಾಗಿ ಆತನ ಬೇಕು ಬೇಡಗಳನ್ನ ನೋಡ್ಕೊಳ್ಳೋದಿಕ್ಕೆ ದುರ್ಯೋಧನ ಅನ್ನೋ ಸ್ನೇಹಿತನಿದ್ದ. ಇನ್ನು ಕರ್ಣ ದೇಹಿ ಅಂತ ಬಂದವರು ಯಾರನ್ನು ಬರಿಗೈಯಲ್ಲಿ ಕಳುಹಿಸಿದ ದಾನವೀರ. ಅಂಥವನು ಈ ಚಿತ್ರಾವತನಿಂದ ಅದಿನ್ನೇನು ತಾನೇ ಅಪೇಕ್ಷೆ ಪಟ್ಟಾನೋ. ಅವನ ಮಗಳು ಆಸಾವರಿಯನ್ನು ಹೊರತುಪಡಿಸಿ ಅಲ್ಲವನಿಗೆ ಕೇಳೋದಿಕ್ಕಾದ್ರೂ ಇನ್ನೇನಿತ್ತು? ಹೀಗಾಗಿನೇ ಕರ್ಣ, ನಾನು ಕೇಳಿದ್ದನ್ನ ಕೊಡ್ತೀಯಾ ರಾಜ? ದಾನಶೂರ ಕರ್ಣ ತಾನೇ ತಾನಾಗಿ ಏನನ್ನೋ ಬೇಡಲು ಸಿದ್ಧವಾಗಿದ್ದನ್ನ ಕಂಡು ಅಲ್ಲಿದ್ದ ರಾಜನಿಗೆ ತನ್ನ ಬಗ್ಗೆನೇ ಹೆಮ್ಮೆ ಅನ್ಸಿತ್ತು. ಆತ ತಡ ಮಾಡಲಿಲ್ಲ. ಕೇಳಿದ್ದನ್ನ ಕೊಡ್ತೀನಿ ಅಂತ ಎದುರಿಗಿದ್ದ ಕರ್ಣನಿಗೆ ವಚನ ಕೊಟ್ಟುಬಿಟ್ಟ. ಆದ್ರೂ ಕರ್ಣನ ಮನಸ್ಸಲ್ಲಿ ಏನೋ ಅಳುಕು. ಹೀಗಾಗಿನೇ ವಚನ ಕೊಟ್ಟಿದ್ದ ಮಹಾರಾಜನಿಗೆ ಮತ್ತೊಮ್ಮೆ ಯೋಚಿಸು ರಾಜನ್ ಅಂತ ಮನವಿ ಮಾಡ್ಕೋತಾನೆ ಕರ್ಣ. ಚಿತ್ರ